ಹಾಯ್ ಡಾರ್ಲಿಂಗ್ಸ್, ಇದೀಗ ಕೋಲ್ ಇಂಡಿಯಾ ಲಿಮಿಟೆಡ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿದ್ದು ಮ್ಯಾನೇಜ್ಮೆಂಟ್ ಟ್ರೈನಿಯ ವೇಕೆನ್ಸೀಸ್ ಅನ್ನೋದು ಖಾಲಿರುತ್ತೆ. ಒಟ್ಟು ನಿಮಗೆ 660 ವೇಕೆನ್ಸೀಸ್ ಖಾಲಿ ಇದ್ದು, ಈ ಒಂದು ವೇಕೆನ್ಸಿಗೆ ನೀವು ಗ್ರ್ಯಾಜುಯೇಷನ್ ಹಾಗೆ ಬಿ ಟೆಕ್ ಯಾರೆಲ್ಲ ಮುಗಿಸಿರೋವಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಮೇ 12ನೇ ತಾರೀಕಿಂದ ಪ್ರಾರಂಭವಾಗ್ತಿದ್ದು, ಯಾರೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ಜಾಬ್ಗೆ ಮಿನಿಮಮ್ ಸ್ಯಾಲ್ರಿ 60,000ದಿಂದ ಶುರುವಾಗ್ತಾಯಿದ್ದು, ಅಪ್ಲೈ ಮಾಡುವಂಥವ್ರು ಈ ಒಂದು ವೇಕೆನ್ಸಿನ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಹೇಳ್ದಾಗೆ ನಿಮಗೆ ಮೇ 12ನೇ ತಾರೀಕು 10 ಗಂಟೆಯಿಂದ ಶುರುವಾಗ್ತಾಯಿದ್ದು, ಜೂನ್ 11ನೇ ತಾರೀಕು ಸಂಜೆ 6 ಗಂಟೆವರೆಗೂ ನಿಮಗೆ ಟೈಮ್ ಅನ್ನೋದು ಇರುತ್ತೆ ನಿಮ್ಮ ಅಪ್ಲಿಕೇಶನ್ಗಳನ್ನ ಸೆಂಡ್ ಮಾಡೋದಕ್ಕೆ. ಅದು ಕೂಡ ಆನ್ಲೈನ್ ಮುಖಾಂತರವೇ ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಯಾವ ಹುದ್ದೆಗೆ ಯಾವ ಕ್ವಾಲಿಫಿಕೇಷನ್ ಬೇಕಂತ ನೋಡೋದಾದರೆ, ಮೊದಲನೇದಾಗಿ ಸಿವಿಲ್ ಡಿಪಾರ್ಟ್ಮೆಂಟ್ನ ಈ ಒಂದು ಹುದ್ದೆಗೆ ಬಂದು ನೀವು ಗ್ರ್ಯಾಜುಯೇಷನ್ ವಿತ್ ರಿಲೇಟೆಡ್ ಬ್ರ್ಯಾಂಚ್ನಲ್ಲಿ ಮಿನಿಮಮ್ 60% ಒಂದಿಗೆ ಪಾಸಾಗಿರಬೇಕಾಗುತ್ತೆ. ಇದಕ್ಕೂ ಕೂಡ ಎಲೆಕ್ಟ್ರಾನಿಕ್ ಮತ್ತು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗೂ ಕೂಡ ಸೇಮ್ ಬ್ರ್ಯಾಂಚ್ಗೆ ರಿಲೇಟೆಡ್ ಇರೋವಂಥ ಡಿಗ್ರಿನ ಮುಗಿಸಿದ್ದು ಮಿನಿಮಮ್ 60% ಒಂದಿಗೆ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇನ್ನು ಸಿಸ್ಟಮ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ವೇಕೆನ್ಸಿಗೆ ಬಂದು ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ BE, BTech, BSc ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಕಂಪ್ಯೂಟರ್ ಇಂಜಿನಿಯರಿಂಗ್, IT ಅಥವಾ MCA ಮುಗಿಸಿರೋವಂಥವ್ರು ಅಪ್ಲೈಯನ್ನು ಮಾಡಬಹುದಾಗಿರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಫಿಕೇಷನ್ ಮುಗಿಸಿದ್ರೆ ಸಾಕು. ಆ್ಯಂಡ್ E&E ಅಂದರೆ ಎಲೆಕ್ಟ್ರಿಕ್ ಆ್ಯಂಡ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇದಕ್ಕೂ ಕೂಡ ಸೇಮ್ ಆಗಿರುತ್ತೆ. ಇನ್ನು ಗ್ಲೋಲಜಿ ಇದಕ್ಕೂ ಕೂಡ MSc, MTech ಇನ್ ಗ್ಲೋಲಜಿ ಮುಗಿಸಿರೋವಂಥವ್ರು ವಿತ್ 60% ಒಂದಿಗೆ ಯಾರೆಲ್ಲ ಕಂಪ್ಲೀಟ್ ಮಾಡಿದ್ರು ತಮ್ಮ ಎಜುಕೇಷನ್ ಅವ್ರು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ಇನ್ನು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇದಕ್ಕೂ ಕೂಡ ರಿಲೇಟೆಡ್ ಬ್ರಾಂಚ್ನಲ್ಲಿ ನೀವು ಮಿನಿಮಮ್ 60% ಒಂದಿಗೆ ಪಾಸಾಗಿರಬೇಕಾಗುತ್ತೆ. ಇನ್ನು ರಾಜಭಾಷಾ ಈ ಒಂದು ವೇಕೆನ್ಸಿಗೆ ಬಂದು MA ಇನ್ ಹಿಂದಿ ವಿತ್ 60% ಒಂದಿಗೆ ಪಾಸಾಗಿರೋ ಜೊತೆಗೆ ನೀವು ಗ್ರ್ಯಾಜುಯೇಷನ್ ವಿತ್ ಹಿಂದಿ ಆ್ಯಂಡ್ ಇಂಗ್ಲೀಷ್ನಲ್ಲಿ ಮೇಯ್ನಾಗಿ 50% ಒಂದಿಗೆ ಪಾಸಾಗಿರಬೇಕಾಗುತ್ತೆ. ಇನ್ನು ಕಂಪನಿ ಸೆಕ್ರೆಟರಿ ಈ ಒಂದು ವೇಕೆನ್ಸಿಗೆ ಕೂಡ ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕಾಗುತ್ತೆ ಮತ್ತು ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ನೀವು ಸೆಕ್ರೆಟರಿಯಾಗಿ ವರ್ಕ್ ಮಾಡಿರಬೇಕಾಗುತ್ತೆ. ಹಾಗೆ ನೀವು ಮುಗಿಸಿರುವಂಥ BE, BTech, BSc, MCA, MTech ಅಥವಾ ನಿಮ್ಮ ಗ್ರ್ಯಾಜುಯೇಷನನ್ನು ಬಂದು ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ನ ಮುಖಾಂತರ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಯಾರು ಕೂಡ ಕರಸ್ಪಾಂಡಿಂಗ್ನಲ್ಲಿ ನೀವು ನಿಮ್ಮ ಎಜುಕೇಷನ್ನ ಕಂಪ್ಲೀಟ್ ಮಾಡಿರಬಾರ್ದಾಗಿರುತ್ತೆ. ಹಾಗೆ ಯಾರೆಲ್ಲ ಹೊಸ್ದಾಗಿ ಅಂದರೆ 2025-26 ಪಾಸ್ ಆಗಿದ್ರು ಅವರು ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು, ಇದಕ್ಕೆ ಫ್ರೆಷರು ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಬಂದು ನಿಮಗೆ ಸಿವಿಲ್ ಬ್ರಾಂಚ್ನಲ್ಲಿ ಯಾವೆಲ್ಲ ಬ್ರಾಂಚ್ನಲ್ಲಿ ನಿಮಗೆ ವೇಕೆನ್ಸಿ ಇದೆ ಅಂತ ಮೆನ್ಷನ್ ಮಾಡಿದರೆ ಬೇಕಾದರೂ ವಿಡಿಯೋನ ಕ್ಲಿಯರ್ನ ಪಾಸ್ ಮಾಡಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ಯಾವ್ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟೆಲ್ಲ ವೇಕೆನ್ಸಿ ಇದೆ ಅಂತ ನೋಡೋದಾದರೆ, ಅದರಲ್ಲಿ ನಿಮಗೆ ಜನರಲ್, EWS, SC, ST, OBC ಪ್ಲಸ್ PWBD ಕ್ಯಾಟಗರಿಗೆ ಕೂಡ ರಿಸರ್ವೇಷನನ್ನು ಮಾಡಲಾಗಿರುತ್ತೆ. ಇನ್ನು ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು ನಿಮಗೆ 178 ವೇಕೆನ್ಸಿ ಖಾಲಿ ಇದ್ದು, ಇನ್ನು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ 121 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಮೆಕ್ಯಾನಿಕಲಿ 145, ಇನ್ನು ಸಿಸ್ಟಮ್ ಡಿಪಾರ್ಟ್ಮೆಂಟ್ನಲ್ಲಿ 43, ಎಲೆಕ್ಟ್ರಿಕ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ 38, ಗ್ಲೇಲೋಲಜಿಯಲ್ಲಿ 15 ಮತ್ತು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ನಲ್ಲಿ 11 ಮತ್ತು ರಾಜಭಾಷಾದಲ್ಲಿ 5 ವೇಕೆನ್ಸೀಸ್ ಮತ್ತು ಕಂಪನಿ ಸೆಕ್ರೆಟರಿ ಜಸ್ಟ್ 4 ವೇಕೆನ್ಸಿ ಮಾತ್ರ ಖಾಲಿ ಇರುತ್ತೆ. ಇದು ಬಂದು ಪೋಸ್ಟ್ ಕೋಡ್ ಅಂದರೆ ಜಾಬ್ನ ಪೋಸ್ಟ್ ಕೋಡ್ ಆಗಿರುತ್ತೆ. ಇದನ್ನು ಕೂಡ ನೀವು ಅಪ್ಲೈ ಮಾಡಬೇಕಾದ್ರೆ ಮೆನ್ಷನ್ ಮಾಡಿರಬೇಕಾಗುತ್ತೆ. ನಾನು ಹೇಳೋ ಒಂದು ಇದರಲ್ಲಿ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಪೋಸ್ಟ್ ಕೋಡ್ ಕೂಡ ಮೆನ್ಷನ್ ಮಾಡಿರಬೇಕು ಅಂತ. ಇದರಲ್ಲಿ PWBD ಯಾರೆಲ್ಲ ಅಪ್ಲೈ ಮಾಡ್ಬೋದಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಯಾರೆಲ್ಲ ಅಪ್ಲೈ ಮಾಡೋ ಅಂತಾರೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಹಾಗೆ ಇದರಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ತಿರೋ ಅಂಥವ್ರು ಮಿನಿಮಮ್ 60% ಒಂದಿಗೆ ಪಾಸಾಗಿರಬೇಕಾಗಿತ್ತು. ನೀವೇನಾದರೂ 1% ಕೂಡ ಕಡಿಮೆ ಆಗಿದ್ದಲ್ಲೂ ಕೂಡ ನಿಮ್ಮ ಅಪ್ಲಿಕೇಶನ್ಗಳ ರಿಜೆಕ್ಟ್ ಮಾಡ್ತಾರೆ. ಜೊತೆಗೆ ಯಾರೆಲ್ಲ ರಿಸರ್ವ್ ಕ್ಯಾಟಗರಿ ಇದ್ದೀರೋ ಅಂದರೆ SC, ST, PWBD ಕ್ಯಾಟಗರಿ ಇದ್ದೀರೋ ಅವ್ರಿಗೆ 5% ರಿಲ್ಯಾಕ್ಸೇಷನ್ ಇರುತ್ತೆ. ಯಾವುದ್ರಲ್ಲಪ್ಪ ಅಂದರೆ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ. ಇನ್ನು ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಆಗಿ ನಿಮ್ಮ ಪ್ಯೂರ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ನ ಕಂಡಕ್ಟ್ ಮಾಡಲಾಗುತ್ತೆ. ನೀವು ಅದರಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತೀರಾ ಅನ್ನೋ ಆಧಾರದ ಮೇಲೆ
ಶಾರ್ಟ್ ಲಿಸ್ಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ. ನಿಮ್ಮ ಸಿಟೀಸ್ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಸಿಟೀಸ್ ಇಲ್ಲಿ ಅನ್ನೋ ಒಂದು ಇದನ್ನು ನಿಮ್ಮ ಹಾಲ್ ಟಿಕೆಟಲ್ಲಿ ನೋಡ್ಕೋಬೋದಾಗಿರುತ್ತೆ, ಅಥವಾ ನಿಮಗೆ ಇಮೇಲ್ ಅಥವಾ SMS ಮುಖಾಂತರ ತಲುಪ್ತಾರೆ. ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆನ್ಲೈನ್ ಟೆಸ್ಟ್ ಬಂದು ನಿಮಗೆ ಒಟ್ಟು 3 ಅವರ್ಸ್ಗೆ 100 ಮಾರ್ಕ್ಸಲ್ಲಿ ನಿಮಗೆ ನೀಡಲಾಗ್ತಾಯಿದ್ದು, ಒಂದು ಸಿಟ್ಟಿಂಗಲ್ಲಿ ನೀವು ಪೇಪರ್ 1 ಹಾಗೆ ಪೇಪರ್ 2 ಎರಡೂ ಕಂಪ್ಲೀಟನ್ನು ಮಾಡಬೇಕಾಗಿರುತ್ತೆ. ಇದರಲ್ಲಿ ನಿಮಗೆ ಜನರಲ್ ನಾಲೆಡ್ಜ್, ಅವೇರ್ನೆಸ್ ಮತ್ತು ರೀಸನಿಂಗ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನೋದು ನೀಡಲಾಗುತ್ತೆ. ಇದು ಬಂದು ನಿಮಗೆ MCQ ಬೇಸ್ಡ್ ಕ್ವಶನ್ಸ್ ಆಗಿದ್ದು ಒಟ್ಟು 3 ಅವರ್ಸ್ ಟೈಮ್ ಇರುತ್ತೆ. ಇನ್ನು ಇದರಲ್ಲಿ ನಿಮಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು ಯಾರೆಲ್ಲ ಜನರಲ್ ಆಗಿ EWS ಇದ್ದರೂ ಅವರಿಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಬಂದು 40 ಮಾರ್ಕ್ಸ್. ಅದು ಕೂಡ ಈಚ್ ಪೇಪರ್ ಅಂದರೆ ಪೇಪರ್ 1 40 ಮಾರ್ಕ್ಸ್ ತೊಗೋಬೇಕು, ಪೇಪರ್ 2 40 ಮಾರ್ಕ್ಸ್ ತೊಗೋಬೇಕಾಗಿರುತ್ತೆ. OBC ಕ್ಯಾಟಗರಿಗೆ ಬಂದು 35 ಮಾರ್ಕ್ಸ್ ಆಗಿರುತ್ತೆ. ಇನ್ನು SC ST PWBDಗೆ 30 ಮಾರ್ಕ್ಸ್ ತೊಗೊಂಡ್ರೆ ಸಾಕಾಗಿರುತ್ತೆ ಈಚ್ ಪೇಪರ್ಗೆ ನೀವು. ಹಾಗೆ ಯಾರೆಲ್ಲ ಗೌರ್ಮೆಂಟಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿರೋ ಅಂಥವ್ರು ಇವರು ಬಂದು NOC ಅಂದರೆ ನೋ ಆಬ್ಜೆಕ್ಟಿವ್ ಸರ್ಟಿಫಿಕೇಟ್ನ ನೀಡಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ, ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ ಹಾಗೆ OBC ಕ್ಯಾಂಡಿಡೇಟ್ಗೆ ಮತ್ತು EWS ಕ್ಯಾಟಗರಿ ಯಾರೆಲ್ಲ ಇದ್ದರೆ ಇದು 1000 ರೂಪಾಯಿ ಪ್ಲಸ್ GST 1180 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಇದು ನಾನ್ ರಿಫಂಡಬಲ್ ಅಮೌಂಟ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಯಾರೆಲ್ಲ SC ST ಹಾಗೆ PWBD ಇದಿರೋ ಇವರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ. ಜೊತೆಗೆ ಯಾರೆಲ್ಲ ಆಲ್ರೆಡಿ ಈ ಒಂದು ಕೋಲಾ ಇಂಡಿಯಾ ಲಿಮಿಟೆಡ್ನಲ್ಲಿ ವರ್ಕ್ ಮಾಡಿದ್ದೀರೋ ಅಂಥವ್ರಿಗೂ ಕೂಡ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ. ಇನ್ನು ಏಜ್ ಲಿಮಿಟನ್ನು ನೋಡೋದಾದರೆ ನಿಮ್ಮ ಮಿನಿಮಮ್ ಏಜ್ ಬಂದು ಮೆನ್ಷನ್ ಮಾಡಿರೋದಿಲ್ಲ, ಬಟ್ ಮ್ಯಾಕ್ಸಿಮಮ್ ಏಜ್ ಮಾತ್ರ 30 ಇಯರ್ಸ್ ಮೀರಿರಬಾರ್ದು. ಇದ್ರ ಜೊತೆಗೆ ನಿಮಗೆ ಯಾರೆಲ್ಲ OBC ಕ್ಯಾಂಡಿಡೇಟ್ ಇರೋ ಅಂಥವ್ರಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಷನ್ ಸಿಗುತ್ತೆ. ಇನ್ನು SC STಗೆ 5 ಇಯರ್ಸ್. ಇನ್ನು ಯಾರೆಲ್ಲ PWBD ಕ್ಯಾಟಗರಿ ಇದ್ದರೂ ಅವ್ರಿಗೆ 10 to 15 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಷನ್ ಸಿಗ್ತಾಯಿದ್ದು. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ ಏಜ್ ರಿಲ್ಯಾಕ್ಷನ್ ಇರುತ್ತೆ. ಇದು ಯಾವ ರೀತಿಯಪ್ಪ ಅಂತಂದರೆ ನೀವು ಎಷ್ಟು ಇಯರ್ ಆರ್ಮಿಲಿ ವರ್ಕ್ ಮಾಡಿದ್ರು ಅಷ್ಟು ಇಯರ್ ನಿಮಗೆ ಎಕ್ಸಾಮ್ಷನ್ ಅನ್ನೋದು ಸಿಗುತ್ತೆ. ಇನ್ನು ಇದರಲ್ಲಿ ಏಜ್ ಲಿಮಿಟಲ್ಲಿ ಮ್ಯಾಕ್ಸಿಮಮ್ ಏಜ್ ಬಂದು 56 ವರ್ಷ ಆಗಿದ್ದು ಯಾರಿಗೆ ಅಂತ ಮೆನ್ಷನ್ ಮಾಡಿರೋದಿಲ್ಲ, ಬಟ್ ಮ್ಯಾಕ್ಸಿಮಮ್ ಏಜ್ ಇಷ್ಟಾಗಿದೆ, ಇದಕ್ಕಿಂತ ಹೆಚ್ಚಾಗಿ ರಿಲ್ಯಾಕ್ಸೇಷನ್ ನೀಡೋದಕ್ಕಾಗೋದಿಲ್ಲ. ಹಾಗೆ ಅಪ್ಲೈ ಮಾಡೋವಂಥವ್ರಿಗೆ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಕೂಡ ಇರುತ್ತೆ. ಯಾರೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ತಾರೋ ಅವ್ರಿಗೆ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮ್ಮ ಸ್ಯಾಲ್ರಿಯನ್ನು ನೋಡೋದಾದರೆ, ನಿಮ್ಮ ಸ್ಯಾಲ್ರಿ ಬಂದು ಫಸ್ಟ್ 1 ಇಯರ್ ನೀವು ಟ್ರೈನಿಂಗ್ ಪೀರಿಯಡಲ್ಲಿ ಇರೋದ್ರಿಂದ ನಿಮಗೆ ಮಿನಿಮಮ್ ಸ್ಯಾಲ್ರಿ 60,000ಇಂದ 180 ಒಳಗಡೆ ಇರುತ್ತೆ. ಇದು ಬೇಸಿಕ್ ಸ್ಯಾಲ್ರಿ 60,000 ಆಗಿರುತ್ತೆ ಪರ್ ಮಂತ್ಗೆ. ನಿಮಗೆ 1 ಇಯರ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಆವಾಗ ನಿಮ್ಮ ಟ್ರೈನಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ. ಆವಾಗ E1 ಗ್ರೇಡ್ ಆಫೀಸರ್ ಅನ್ನೋ ಒಂದು ಅಪಾಯಿಂಟ್ಮೆಂಟ್ ಆಗುತ್ತೆ. ಅದರಲ್ಲಿ ನಿಮಗೆ ಬೇಸಿಕ್ ಪೇ ಹಾಗೆ DNS ಅಲವೆನ್ಸ್, HRA, ಅದರ್ ಬೇರೆ ಅಲವೆನ್ಸಸ್ ಕೂಡ ಇರುತ್ತೆ. ಜೊತೆಗೆ ನಿಮಗೆ ಲೀವ್ಸ್, ಮೆಡಿಕಲ್ ಅಲವೆನ್ಸ್, CM PF ಮತ್ತು CMPS, ಗ್ರ್ಯಾಜುಯಿಟಿ ಮತ್ತು ಪೆನ್ಷನ್ಸ್ ಕೂಡ ನಿಮಗೆ ಆ್ಯಡ್ ಅನ್ನೋದು ಆಗುತ್ತೆ ನೀವು ಯಾವಾಗ 1 ಇಯರ್ ಕಂಪ್ಲೀಟ್ ಮಾಡಿದ್ದೀರೋ ಆವಾಗಲಿಂದ. ಇನ್ನು ಇದರಲ್ಲಿ ನಿಮಗೆ ಸರ್ವಿಸ್ ಬಾಂಡ್ ಕೂಡ ನೀಡಲಾಗ್ತಾಯಿದ್ದು. ಈ ಒಂದು ಸರ್ವಿಸ್ ಬಾಂಡ್ ಬಂದು ನಿಮಗೆ 60 ಮಂತ್ಸ್ ಪೀರಿಯಡ್ವರೆಗೂ ಇರುತ್ತೆ. 60 ಮಂತ್ ಪೀರಿಯಡ್ವರೆಗೆ ನಿಮಗೆ ಸರ್ವಿಸ್ ಬಾಂಡ್ ಅಮೌಂಟ್ ಬಂದು 3 ಲ್ಯಾಕನ್ನು ನೀಡಲಾಗ್ತಾಯಿತ್ತು. ನಿಮಗೆ ಪ್ರತಿ ಮಂತ್ ಕೂಡ 5,000 ಅಮೌಂಟನ್ನು ನಿಮ್ಮ ಸ್ಯಾಲ್ರಿಯಲ್ಲಿ ಕಟ್ ಮಾಡಿಕೊಳ್ಳಲಾಗುತ್ತೆ 60 ಮಂತ್ವರೆಗೂ, ಜಾಯ್ನಿಂಗ್ ಮಂತಿಂದ ಹಿಡಿದು. ಇನ್ನು ಇದರಲ್ಲಿ ನಿಮಗೆ ಯಾರೆಲ್ಲ ಆಯ್ಕೆ ಆಗೋವಂಥವ್ರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಅಲಾಟ್ ಮಾಡಲಾಗುತ್ತೆ. ಇನ್ನು ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈಯನ್ನು ಮಾಡುವಂಥವ್ರು ಈ ಒಂದು ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ www.colaindia.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಕೆರಿಯರ್ ವಿತ್ CIL ಅಂತ ಕಾಣಿಸಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಜಾಬ್ಸ್ ಅಟ್ ಕೋಲಾ ಇಂಡಿಯಾ ಸೆಕ್ಷನ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ನ್ಯೂ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಸ್ಕ್ಯಾನ್ಡ್ ಆಗಿರೋಂಥ ಫೋಟೋಸ್, ನಿಮ್ಮ ಫೋಟೋಸ್ ಆಗಿ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟನ್ನು ಮಾಡಿ ನೀಡಬೇಕಾಗುತ್ತೆ. ನಿಮ್ಮ ಡಾಕ್ಯುಮೆಂಟ್ ಬಂದು 10th ಹಾಗೆ ಮಾರ್ಕ್ ಶೀಟ್ಸ್ ಮತ್ತು ಸೆಮಿಸ್ಟರ್ ಮಾರ್ಕ್ ಶೀಟ್, ಹಾಗೆ ನಿಮ್ಮ ಫೈನಲ್ ಇಯರ್ ಡಿಗ್ರಿ ಸರ್ಟಿಫಿಕೇಟ್ಸ್, ಹಾಗೆ ಫೈನಲ್ ಸೆಮಿಸ್ಟರ್ ಸರ್ಟಿಫಿಕೇಟ್ಸ್, ಮತ್ತು ಆಲ್ರೆಡಿ ನೀವೇನಾದರೂ ವರ್ಕ್ ಮಾಡಿದರೆ ಆ ಒಂದು ಸರ್ಟಿಫಿಕೇಟ್. ನೆಕ್ಸ್ಟ್ ಬಂದು ಯಾರೆಲ್ಲ ನಿಮ್ಮ ಪರ್ಸೆಂಟೇಜ್ ಸರ್ಟಿಫಿಕೇಟ್ಸ್, ಮತ್ತು ಯಾರೆಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೂ ಅದನ್ನು ನೋ ಆಬ್ಜೆಕ್ಟಿವ್ ಸರ್ಟಿಫಿಕೇಟ್ಸ್, ಮತ್ತು PWBD ಇರೋವಂಥವ್ರು PWBD ಸರ್ಟಿಫಿಕೇಟ್ ನೀಡಬೇಕಾಗುತ್ತೆ. ಇನ್ನು ಅಪ್ಲೈ ಮಾಡುವಂಥ ಸಮಯದಲ್ಲಿ ನಿಮಗೇನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ಇಲ್ಲಿ ಕಾಣಿಸ್ತಿರೋಂಥ
ಮೇಲ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗುತ್ತೆ. ಹಾಗೆ ಯಾರು ಕೂಡ ನಿಮ್ಮ ಅಪ್ಲಿಕೇಶನ್ಗಳನ್ನ ಇನ್ಕಂಪ್ಲೀಟ್ ಮಾಡದೆ ಕಂಪ್ಲೀಟಾಗಿ ನೋಡಿಕೊಂಡು ಕ್ಲೀನಾಗಿ ಸಬ್ಮಿಟನ್ನು ಮಾಡಿ. ಒಂದು ವೇಳೆ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಗಳು ಕೂಡ ರಿಜೆಕ್ಟನ್ನು ಮಾಡಲಾಗುತ್ತೆ. ಸೊ ನೋಡಿಕೊಂಡು 1 or 2 ಟೈಮ್ಸ್ ನೋಡಿಕೊಂಡು ಚೆಕ್ ಮಾಡಿಕೊಂಡು ಸಬ್ಮಿಟನ್ನು ಮಾಡಿ. ಈ ಒಂದು ಹುದ್ದೆಯ ಅಡ್ರೆಸ್ ಇದಾಗಿದ್ದು ಕೋಲ್ಕತ್ತಾದಲ್ಲಿ ಇರೋವಂಥ ಪ್ಲೇಸಲ್ಲಿ ನಿಮಗೆ ಜಾಯ್ನಿಂಗ್ ಅಥವಾ ಬೇರೆ ಪ್ಲೇಸಸಲ್ಲೂ ಕೂಡ ಜಾಯ್ನಿಂಗ್ ಇರುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಜಾಬ್ಸ್ನ ಹುಡುಕ್ತಿದ್ದೀರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೆ. ಈ ಒಂದು ವೇಕೆನ್ಸಿಗೆ ಯಾರೆಲ್ಲ ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.